ದೇಶದ 12 ಕಡೆ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಆದಂತ ಬೆನ್ನಲ್ಲೇ ಈ ದಾಳಿ ಆಗಿದೆ. ಬೆಂಗಳೂರು ಸೇರಿದಂತೆ ಒಟ್ಟು 12 ಕಡೆ ಏಕಕಾಲದಲ್ಲಿ ಇಡಿ ತಂಡ ದಾಳಿಯನ್ನು ನಡೆಸಿತ್ತು. ಪಿಎಫ್ಐ ಎಸ್ಡಿಪಿಐ ಸಂಘಟನೆ ಒಂದೇ ನಾಣ್ಯದ ಎರಡು ಮುಖ. ಎಸ್ಡಿಪಿಐ ಸಂಘಟನೆ ಪಿಎಫ್ಐನ ಮುಖವಾಡ ಅಂತ ಇಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಿಷೇಧಿತ ಪಿಎಫ್ಐ ಸಂಘಟನೆ ಎಸ್ಡಿಪಿಐನ ನಿಯಂತ್ರಣ ಮಾಡ್ತಾ ಇದೆಯಾ ಅನ್ನೋದು ಈ ಕ್ಷಣಕ್ಕೆ ಉದ್ಭವಿಸಿರುವಂತಹ ಪ್ರಶ್ನೆ. ಎಸ್ಡಿಪಿಐ ಸಂಘಟನೆಗೆ ಪಿಎಫ್ಐ ಖಾತೆಯಿಂದ ಕಂತೆ ಕಾಸು ಹೋಗ್ತಾ ಇತ್ತು. 2007ರಲ್ಲಿ ಪಿಎಫ್ಐ ಸ್ಥಾಪನೆ ಆಗಿದೆ. 2022ರಲ್ಲಿ ಕೇಂದ್ರ ಸರ್ಕಾರದಿಂದ ನಿಷೇಧ ಆಗಿದೆ. ಕಾನೂನು ಬಾಹಿರ ಕೃತ್ಯಗಳಲ್ಲಿ ಪಿಎಫ್ಐ ತೊಡಗಿಸಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಅದನ್ನು ಬ್ಯಾನ್ ಮಾಡಿದೆ. 2009ರಲ್ಲಿ ಎಸ್ಡಿಪಿಐ ಸ್ಥಾಪನೆ ದೆಹಲಿಯಲ್ಲಾಗುತ್ತೆ. ಅಲ್ಲೊಂದು ಪ್ರಧಾನ ಕಚೇರಿ ಅಲ್ಲಿ ತೆರೆಯುತ್ತೆ. ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಪಿಎಫ್ಐ ಮೇಲೆ ಎಸ್ಡಿಪಿಐ ಡಿಪೆಂಡ್ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಉಗ್ರ ಚಟುವಟಿಕೆಗೆ ಪಿಎಫ್ಐ ಮತ್ತು ಎಸ್ಡಿಪಿಐನಿಂದ ಆರ್ಥಿಕ ನೆರವು ಹೋಗ್ತಾ ಇತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ದೇಶದಲ್ಲಿ ಪಿಎಫ್ಐ ಬ್ಯಾನ್ ಬೆನ್ನಲ್ಲೇ ಎಸ್ಡಿಪಿಐ ಕೂಡ ಬ್ಯಾನ್ ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಇವತ್ತು ದಾಳಿ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ವೆರಿ ಶಾರ್ಟ್ಲಿ ಪ್ರೆಸ್ ನೋಟ್ ಕೂಡ ರಿಲೀಸ್ ಆಗುತ್ತೆ. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪತ್ತೆಯಾಗಿದೆ, ಯಾರೆಲ್ಲ ದುಡ್ಡನ್ನ ಕಳಿಸಿದ್ರು, ಎಸ್ಡಿಪಿಐಗೆ ಫಂಡಿಂಗ್ ಎಲ್ಲಿಂದ ಬರ್ತಿತ್ತು, ಇದೆಲ್ಲವೂ ಕೂಡ ಇಡಿ ತನಿಖೆಯಿಂದ ಗೊತ್ತಾಗುತ್ತೆ. ಕಾದ್ ನೋಡಬೇಕಷ್ಟೇ. ದೇಶದ 12 ಕಡೆ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಆದಂತ ಬೆನ್ನಲ್ಲೇ ಈ ದಾಳಿ ಆಗಿದೆ. ಬೆಂಗಳೂರು ಸೇರಿದಂತೆ ಒಟ್ಟು 12 ಕಡೆ ಏಕಕಾಲದಲ್ಲಿ ಇಡಿ ತಂಡ ದಾಳಿಯನ್ನು ನಡೆಸಿತ್ತು. ಪಿಎಫ್ಐ ಎಸ್ಡಿಪಿಐ ಸಂಘಟನೆ ಒಂದೇ ನಾಣ್ಯದ ಎರಡು ಮುಖ. ಎಸ್ಡಿಪಿಐ ಸಂಘಟನೆ ಪಿಎಫ್ಐನ ಮುಖವಾಡ ಅಂತ ಇಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಿಷೇಧಿತ ಪಿಎಫ್ಐ ಸಂಘಟನೆ ಎಸ್ಡಿಪಿಐನ ನಿಯಂತ್ರಣ ಮಾಡ್ತಾ ಇದೆಯಾ ಅನ್ನೋದು ಈ ಕ್ಷಣಕ್ಕೆ ಉದ್ಭವಿಸಿರುವಂತಹ ಪ್ರಶ್ನೆ. ಎಸ್ಡಿಪಿಐ ಸಂಘಟನೆಗೆ ಪಿಎಫ್ಐ ಖಾತೆಯಿಂದ ಕಂತೆ ಕಾಸು ಹೋಗ್ತಾ ಇತ್ತು. 2007ರಲ್ಲಿ ಪಿಎಫ್ಐ ಸ್ಥಾಪನೆ ಆಗಿದೆ. 2022ರಲ್ಲಿ ಕೇಂದ್ರ ಸರ್ಕಾರದಿಂದ ನಿಷೇಧ ಆಗಿದೆ. ಕಾನೂನು ಬಾಹಿರ ಕೃತ್ಯಗಳಲ್ಲಿ ಪಿಎಫ್ಐ ತೊಡಗಿಸಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಅದನ್ನು ಬ್ಯಾನ್ ಮಾಡಿದೆ. 2009ರಲ್ಲಿ ಎಸ್ಡಿಪಿಐ ಸ್ಥಾಪನೆ ದೆಹಲಿಯಲ್ಲಾಗುತ್ತೆ. ಅಲ್ಲೊಂದು ಪ್ರಧಾನ ಕಚೇರಿ ಅಲ್ಲಿ ತೆರೆಯುತ್ತೆ. ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಪಿಎಫ್ಐ ಮೇಲೆ ಎಸ್ಡಿಪಿಐ ಡಿಪೆಂಡ್ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಉಗ್ರ ಚಟುವಟಿಕೆಗೆ ಪಿಎಫ್ಐ ಮತ್ತು ಎಸ್ಡಿಪಿಐನಿಂದ ಆರ್ಥಿಕ ನೆರವು ಹೋಗ್ತಾ ಇತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ದೇಶದಲ್ಲಿ ಪಿಎಫ್ಐ ಬ್ಯಾನ್ ಬೆನ್ನಲ್ಲೇ ಎಸ್ಡಿಪಿಐ ಕೂಡ ಬ್ಯಾನ್ ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಇವತ್ತು ದಾಳಿ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ವೆರಿ ಶಾರ್ಟ್ಲಿ ಪ್ರೆಸ್ ನೋಟ್ ಕೂಡ ರಿಲೀಸ್ ಆಗುತ್ತೆ. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪತ್ತೆಯಾಗಿದೆ, ಯಾರೆಲ್ಲ ದುಡ್ಡನ್ನ ಕಳಿಸಿದ್ರು, ಎಸ್ಡಿಪಿಐಗೆ ಫಂಡಿಂಗ್ ಎಲ್ಲಿಂದ ಬರ್ತಿತ್ತು, ಇದೆಲ್ಲವೂ ಕೂಡ ಇಡಿ ತನಿಖೆಯಿಂದ ಗೊತ್ತಾಗುತ್ತೆ. ಕಾದ್ ನೋಡಬೇಕಷ್ಟೇ. ದೇಶದ 12 ಕಡೆ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಆದಂತ ಬೆನ್ನಲ್ಲೇ ಈ ದಾಳಿ ಆಗಿದೆ. ಬೆಂಗಳೂರು ಸೇರಿದಂತೆ ಒಟ್ಟು 12 ಕಡೆ ಏಕಕಾಲದಲ್ಲಿ ಇಡಿ ತಂಡ ದಾಳಿಯನ್ನು ನಡೆಸಿತ್ತು. ಪಿಎಫ್ಐ ಎಸ್ಡಿಪಿಐ ಸಂಘಟನೆ ಒಂದೇ ನಾಣ್ಯದ ಎರಡು ಮುಖ. ಎಸ್ಡಿಪಿಐ ಸಂಘಟನೆ ಪಿಎಫ್ಐನ ಮುಖವಾಡ ಅಂತ ಇಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಿಷೇಧಿತ ಪಿಎಫ್ಐ ಸಂಘಟನೆ ಎಸ್ಡಿಪಿಐನ ನಿಯಂತ್ರಣ ಮಾಡ್ತಾ ಇದೆಯಾ ಅನ್ನೋದು ಈ ಕ್ಷಣಕ್ಕೆ ಉದ್ಭವಿಸಿರುವಂತಹ ಪ್ರಶ್ನೆ. ಎಸ್ಡಿಪಿಐ ಸಂಘಟನೆಗೆ ಪಿಎಫ್ಐ ಖಾತೆಯಿಂದ ಕಂತೆ ಕಾಸು ಹೋಗ್ತಾ ಇತ್ತು. 2007ರಲ್ಲಿ ಪಿಎಫ್ಐ ಸ್ಥಾಪನೆ ಆಗಿದೆ. 2022ರಲ್ಲಿ ಕೇಂದ್ರ ಸರ್ಕಾರದಿಂದ ನಿಷೇಧ ಆಗಿದೆ. ಕಾನೂನು ಬಾಹಿರ ಕೃತ್ಯಗಳಲ್ಲಿ ಪಿಎಫ್ಐ ತೊಡಗಿಸಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಅದನ್ನು ಬ್ಯಾನ್ ಮಾಡಿದೆ. 2009ರಲ್ಲಿ ಎಸ್ಡಿಪಿಐ ಸ್ಥಾಪನೆ ದೆಹಲಿಯಲ್ಲಾಗುತ್ತೆ. ಅಲ್ಲೊಂದು ಪ್ರಧಾನ ಕಚೇರಿ ಅಲ್ಲಿ ತೆರೆಯುತ್ತೆ. ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಪಿಎಫ್ಐ ಮೇಲೆ ಎಸ್ಡಿಪಿಐ ಡಿಪೆಂಡ್ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಉಗ್ರ ಚಟುವಟಿಕೆಗೆ ಪಿಎಫ್ಐ ಮತ್ತು ಎಸ್ಡಿಪಿಐನಿಂದ ಆರ್ಥಿಕ ನೆರವು ಹೋಗ್ತಾ ಇತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ದೇಶದಲ್ಲಿ ಪಿಎಫ್ಐ ಬ್ಯಾನ್ ಬೆನ್ನಲ್ಲೇ ಎಸ್ಡಿಪಿಐ ಕೂಡ ಬ್ಯಾನ್ ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಇವತ್ತು ದಾಳಿ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ವೆರಿ ಶಾರ್ಟ್ಲಿ ಪ್ರೆಸ್ ನೋಟ್ ಕೂಡ ರಿಲೀಸ್ ಆಗುತ್ತೆ.
ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪತ್ತೆಯಾಗಿದೆ, ಯಾರಿಗೆ ಯಾರೆಲ್ಲ ದುಡ್ಡನ್ನ ಕಳಿಸಿದ್ರು, ಎಸ್ಡಿಪಿಐಗೆ ಫಂಡಿಂಗ್ ಎಲ್ಲಿಂದ ಬರ್ತಿತ್ತು, ಇದೆಲ್ಲವೂ ಕೂಡ ಇಡಿ ತನಿಖೆಯಿಂದ ಗೊತ್ತಾಗುತ್ತೆ. ಕಾದ್ ನೋಡ್ಬೇಕಷ್ಟೇ. ದೇಶದ 12 ಕಡೆ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಆದಂತ ಬೆನ್ನಲ್ಲೇ ಈ ದಾಳಿ ಆಗಿದೆ. ಬೆಂಗಳೂರು ಸೇರಿದಂತೆ ಒಟ್ಟು 12 ಕಡೆ ಏಕಕಾಲದಲ್ಲಿ ಇಡಿ ತಂಡ ದಾಳಿಯನ್ನು ನಡೆಸಿತ್ತು. ಪಿಎಫ್ಐ ಎಸ್ಡಿಪಿಐ ಸಂಘಟನೆ ಒಂದೇ ನಾಣ್ಯದ ಎರಡು ಮುಖ. ಎಸ್ಡಿಪಿಐ ಸಂಘಟನೆ ಪಿಎಫ್ಐನ ಮುಖವಾಡ ಅಂತ ಇಡಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ನಿಷೇಧಿತ ಪಿಎಫ್ಐ ಸಂಘಟನೆ ಎಸ್ಡಿಪಿಐನ ನಿಯಂತ್ರಣ ಮಾಡ್ತಾ ಇದೆಯಾ ಅನ್ನೋದು ಈ ಕ್ಷಣಕ್ಕೆ ಉದ್ಭವಿಸಿರುವಂತಹ ಪ್ರಶ್ನೆ. ಎಸ್ಡಿಪಿಐ ಸಂಘಟನೆಗೆ ಪಿಎಫ್ಐ ಖಾತೆಯಿಂದ ಕಂತೆ ಕಾಸು ಹೋಗ್ತಾ ಇತ್ತು. 2007ರಲ್ಲಿ ಪಿಎಫ್ಐ ಸ್ಥಾಪನೆ ಆಗಿದೆ. 2022ರಲ್ಲಿ ಕೇಂದ್ರ ಸರ್ಕಾರದಿಂದ ನಿಷೇಧ ಆಗಿದೆ. ಕಾನೂನು ಬಾಹಿರ ಕೃತ್ಯಗಳಲ್ಲಿ ಪಿಎಫ್ಐ ತೊಡಗಿಸಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಅದನ್ನು ಬ್ಯಾನ್ ಮಾಡಿದೆ. 2009ರಲ್ಲಿ ಎಸ್ಡಿಪಿಐ ಸ್ಥಾಪನೆ ದೆಹಲಿಯಲ್ಲಾಗುತ್ತೆ. ಅಲ್ಲೊಂದು ಪ್ರಧಾನ ಕಚೇರಿ ಅಲ್ಲಿ ತೆರೆಯುತ್ತೆ. ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಪಿಎಫ್ಐ ಮೇಲೆ ಎಸ್ಡಿಪಿಐ ಡಿಪೆಂಡ್ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಉಗ್ರ ಚಟುವಟಿಕೆಗೆ ಪಿಎಫ್ಐ ಮತ್ತು ಎಸ್ಡಿಪಿಐನಿಂದ ಆರ್ಥಿಕ ನೆರವು ಹೋಗ್ತಾ ಇತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ದೇಶದಲ್ಲಿ ಪಿಎಫ್ಐ ಬ್ಯಾನ್ ಬೆನ್ನಲ್ಲೇ ಎಸ್ಡಿಪಿಐ ಕೂಡ ಬ್ಯಾನ್ ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಇವತ್ತು ದಾಳಿ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ವೆರಿ ಶಾರ್ಟ್ಲಿ ಪ್ರೆಸ್ ನೋಟ್ ಕೂಡ ರಿಲೀಸ್ ಆಗುತ್ತೆ. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪತ್ತೆಯಾಗಿದೆ, ಯಾರಿಗೆ ಯಾರೆಲ್ಲ ದುಡ್ಡನ್ನ ಕಳಿಸಿದ್ರು, ಎಸ್ಡಿಪಿಐಗೆ ಫಂಡಿಂಗ್ ಎಲ್ಲಿಂದ ಬರ್ತಿತ್ತು, ಇದೆಲ್ಲವೂ ಕೂಡ ಇಡಿ ತನಿಖೆಯಿಂದ ಗೊತ್ತಾಗುತ್ತೆ. ಕಾದ್ ನೋಡ್ಬೇಕಷ್ಟೇ. ದೇಶದ 12 ಕಡೆ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಬಂಧನ ಆದಂತ ಬೆನ್ನಲ್ಲೇ ಈ ದಾಳಿ ಆಗಿದೆ. ಬೆಂಗಳೂರು ಸೇರಿದಂತೆ ಒಟ್ಟು 12 ಕಡೆ ಏಕಕಾಲದಲ್ಲಿ ಇಡಿ ತಂಡ ದಾಳಿಯನ್ನು ನಡೆಸಿತ್ತು. ಪಿಎಫ್ಐ ಎಸ್ಡಿಪಿಐ ಸಂಘಟನೆ ಒಂದೇ ನಾಣ್ಯದ ಎರಡು ಮುಖ. ಎಸ್ಡಿಪಿಐ ಸಂಘಟನೆ ಪಿಎಫ್ಐನ ಮುಖವಾಡ ಅಂತ ಇಡಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ನಿಷೇಧಿತ ಪಿಎಫ್ಐ ಸಂಘಟನೆ ಎಸ್ಡಿಪಿಐನ ನಿಯಂತ್ರಣ ಮಾಡ್ತಾ ಇದೆಯಾ ಅನ್ನೋದು ಈ ಕ್ಷಣಕ್ಕೆ ಉದ್ಭವಿಸಿರುವಂತಹ ಪ್ರಶ್ನೆ. ಎಸ್ಡಿಪಿಐ ಸಂಘಟನೆಗೆ ಪಿಎಫ್ಐ ಖಾತೆಯಿಂದ ಕಂತೆ ಕಾಸು ಹೋಗ್ತಾ ಇತ್ತು. 2007ರಲ್ಲಿ ಪಿಎಫ್ಐ ಸ್ಥಾಪನೆ ಆಗಿದೆ. 2022ರಲ್ಲಿ ಕೇಂದ್ರ ಸರ್ಕಾರದಿಂದ ನಿಷೇಧ ಆಗಿದೆ. ಕಾನೂನು ಬಾಹಿರ ಕೃತ್ಯಗಳಲ್ಲಿ ಪಿಎಫ್ಐ ತೊಡಗಿಸಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಅದನ್ನು ಬ್ಯಾನ್ ಮಾಡಿದೆ. 2009ರಲ್ಲಿ ಎಸ್ಡಿಪಿಐ ಸ್ಥಾಪನೆ ದೆಹಲಿಯಲ್ಲಾಗುತ್ತೆ. ಅಲ್ಲೊಂದು ಪ್ರಧಾನ ಕಚೇರಿ ಅಲ್ಲಿ ತೆರೆಯುತ್ತೆ. ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಪಿಎಫ್ಐ ಮೇಲೆ ಎಸ್ಡಿಪಿಐ ಡಿಪೆಂಡ್ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಉಗ್ರ ಚಟುವಟಿಕೆಗೆ ಪಿಎಫ್ಐ ಮತ್ತು ಎಸ್ಡಿಪಿಐನಿಂದ ಆರ್ಥಿಕ ನೆರವು ಹೋಗ್ತಾ ಇತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ದೇಶದಲ್ಲಿ ಪಿಎಫ್ಐ ಬ್ಯಾನ್ ಬೆನ್ನಲ್ಲೇ